ಸೊ ಪ್ಲೀಸ್ ಅನು ಹೆಲ್ಪ್ ಮಾಡ್ತೀಯಾ? ಆದರೆ ಜಾನು ಅವ್ರ ಹತ್ರ ಬಡ್ಡಿ ಜಾಸ್ತಿ. ಅದೆಲ್ಲ ಪರವಾಗಿಲ್ಲ ಅನು, ತಿಂಗಳ ಸ್ಯಾಲ್ರಿಲಿ ನಾನೇ ಕಟ್ತೀನಿ. ಹಿರಿ ಸೊಸೆ ಬೆಳಿಗ್ಗೆನೆ ಪೂಜೆ ಮಾಡಿ ಹೋಗವ್ರೆ. ಅಂದರೆ ಏನು ನಿಮ್ಮ ಮಾತಿನ ಅರ್ಥ? ಎಲ್ಲ ಪುಣ್ಯನೂ ನಿಮ್ಮ ಹಿರಿ ಸೊಸೆಗೆ ಸಿಗಬೇಕಾ? ಸ್ವಲ್ಪ ನನಗೂ ಪುಣ್ಯ ಸಿಗಲಿ ಬಿಡಿ. ಹಂಗಲ್ಲ ಸೊಸೆಮ್ಮ, ಹಿರಿ ಸೊಸೆ ಬೇರೆ ಕೆಲಸದಾಗವ್ರೆ, ಅವ್ರಿಗೇನೇ ತೊಂದರೆ ಕೊಡಬಾರ್ದು ಅಂತ ಸಾಹೇಬ್ರು ಹೇಳ್ಬಿಟ್ಟು ಹೋಗವ್ರೆ. ಓಹೋ, ಹಾಗಿದ್ರೆ ಈಗ ನಾನು ಪೂಜೆ ಮಾಡ್ತಿರೋದ್ರಿಂದ ನಿಮ್ಮ ಹಿರಿ ಸೊಸೆಗೆ ತೊಂದರೆ ಆಗ್ತಿದ್ಯಾ? ನಿಮ್ಮನ್ನ ಪೂಜೆ ಮಾಡಬೇಡ ಅಂತ ಹೇಳ್ತಿಲ್ಲ, ಹುಸಿ ನಿಧಾನಕ್ಕೆ ಮಾಡಿ ಅಂತ ಹೇಳ್ತೀವಿ. ಈ ಮನೇಲಿ ಪೂಜೆ ಮಾಡೋದಕ್ಕೂ ಪರ್ಮಿಷನ್ ತಗೋಬೇಕು, ರೂಲ್ಸ್ ಎಲ್ಲ ಫಾಲೋ ಮಾಡಬೇಕು. ಅಲ್ಲ ಶಾರದಕ್ಕ, ನೀವು ದೇವ್ರನ್ನ ಅಷ್ಟೊಂದು ನಂಬ್ತಿರಲ್ಲ, ನಾನು ಪೂಜೆ ಮಾಡಬೇಕಾದ್ರೆ ಅರ್ಧದಲ್ಲೇ ನಿಲ್ಲಿಸ್ತಿರಲ್ಲ, ಇದು ಸರಿನಾ? ಏನೋ ಓದಿರೋ ಸೊಸೆ ಬಂದ್ಬಿಟ್ಟಿದ್ದಾಳೆ ಅಂತ ಮಾಡ್ತಿರೋ ಪೂಜೆನ ನಿಲ್ಸಕ್ಕಾಗತ್ತಾ? ಏನು ನಡೀತಾ ಇದೆ ಇಲ್ಲಿ? ಬಾ ಜಾನಕಿ, ನೀನು ಪೇಪರ್ಸ್ ಕರೆಕ್ಷನ್ ಮಾಡ್ತಿದ್ಯಾ. ನಿನಗೆ ನಿನ್ನ ಸ್ಟೂಡೆಂಟ್ಸ್ಗೆ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊಂಡು ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ತಿದ್ದೀನಿ. ಆದರೆ ಯಾಕೋ ಶಾರದಕ್ಕಂಗೆ ಇದು ಹಿಡಿಸ್ತಿಲ್ಲ. ನಾನು ಪೂಜೆ ಶುರು ಮಾಡಿದರೆ ಅರ್ಧದಲ್ಲೇ ನಿಲ್ಲಿಸ್ತಿದ್ದಾರೆ. ನೀನೇ ಹೇಳಿ ಜಾನಕಿ, ನಿನಗೆ ಒಳ್ಳೇದಾಗಲಿ ಅಂತ ನಾನು ಪೂಜೆ ಮಾಡ್ತಿರೋದ್ರಿಂದ ನಿನಗೇನಾದರೂ ತೊಂದರೆ ಆಗ್ತಿದ್ಯಾ? ಏನಿದು? ಏನು ನಡೀತಾ ಇದೆ ಇಲ್ಲಿ? ಜಾನಕಿ, ನೀನು ಪೇಪರ್ ಕರೆಕ್ಷನ್ ಮಾಡಿಬಿಟ್ಬಿಟ್ಟು ಇಲ್ಲೇ ನಮ್ಮ ಮಾಡ್ತಾ ಇದೀಯಾ? ಮಾವ, ಇಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ? ಒಂದು ಫೈಲ್ ಮರ್ತು ಹೋಗಿದ್ದೆ, ಅದನ್ನು ತಗೊಂಡು ಹೋಗಿ ಬಂದಿದ್ದೀನಿ. ಅದು ಬಿಡಿ, ಇಲ್ಲಿ ಏನು ನಡೀತಾ ಇದೆ? ಅದು ಮಾವ, ಜಾನಕಿ ತುಂಬ ಕಷ್ಟಪಟ್ಟು ಪೇಪರ್ಸ್ ಕರೆಕ್ಷನ್ ಮಾಡ್ತಿದ್ರಲ್ಲ, ಅದಕ್ಕೆ ಒಳ್ಳೇದಾಗಲಿ ಅಂತ ನಾನು ದೇವ್ರ ಹತ್ರ ಪೂಜೆ ಮಾಡ್ತಿದ್ದೆ. ಆದರೆ ನೋಡಿ ಮಾವ, ಶಾರದಕ್ಕ ನನ್ನನ್ನು ಬೈತಿದ್ದಾರೆ. ಜಾನಕಿಗೆ ಒಳ್ಳೇದಾಗಲಿ ಅಂತ ಮಾಡಿದ್ದು ತಪ್ಪ ಮಾವ? ನಂದಿತಾ, ಈ ಥರ ಜೋರಾಗಿ ಕೂಗ್ಕೊಂಡು ಆರತಿ ಮಾಡೋದ್ರಿಂದ ವಿದ್ಯಾಬುದ್ಧಿ ಬರಲ್ಲಮ್ಮ. ನಿನಗೆ ನಿಜವಾಗ್ಲೂ ಜಾನಕಿ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ಅವಳಿಗೆ ಏನು ಬೇಕು ಬೇಡ ಅಂತ ತಿಳ್ಕೊಂಡು ಸಹಾಯ ಮಾಡು. ಆದರೆ ಇವರು ನನ್ನ ಹತ್ರ ಇಂಥ ಸಹಾಯ ಬೇಕು ಅಂತೇನು ಕೇಳಲೇ ಇಲ್ಲ ಮಾವ. ನೀನು ಕೇಳಮ್ಮ, ಜಾನಕಿ ಕೆಲಸ ಮುಗಿಯೋವರೆಗೂ ಅವಳಿಗೆ ಯಾರು ಏನು ಕೆಲಸ ಹೇಳಬಾರ್ದು. ಮುಖ್ಯವಾಗಿ ಯಾರು ಜಾಸ್ತಿ ಗಲಾಟೆ ಮಾಡಬಾರ್ದು. ನೋಡಿ, ಹೊಸಿ ಓವರ್ ಆ್ಯಕ್ಟಿಂಗ್ ಮಾಡೋಕ್ಕೆ ಹೋಗಿ ಕೊನೆಗೆ ನಿಮಗೆ ಬಂತಲ್ಲ. ಬಂದರೆ ಬರಲಿ ಬಿಡೆ, ನನಗೆ ಯಾರು ಏನು ಹೇಳ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈ ಟೀಚರ್ ಕೆಲಸನ ಹಾಳು ಮಾಡೋದಷ್ಟೇ ನನ್ನ ಉದ್ದೇಶ. ನೋಡ್ತಿರು, ಈ ಟೀಚರ್ಗಿನ್ನೂ ಎಷ್ಟು ಟಾರ್ಚರ್ ಕೊಡ್ತೀನಿ ಅಂತ. ಅಂತೂ ಇಂತೂ ಸ್ಯಾನೆ ರುಚಿಯಾಗಿರೋ ನೆಲ್ಲಿಕಾಯಿ ಸಿಗದೆ ಅಲ್ವೇನ್ಲ? ಮುಖಲ್ಲ ರಬ್ಬಲ್ ಇಂಗ್ಲಿಷ್ ಪರೀಕ್ಷೆಯಲ್ಲಿ ಆಪೋಸಿಟ್ ವರ್ಡ್ಸ್ ಕೊಟ್ಟಿದ್ರಲ್ಲ, ಅದಕ್ಕೆ ಲವ್ ಅನ್ನೋ ಪದಕ್ಕೆ ಏನ್ಲ ಬರ್ದೆ? ಛೇ, ಇವಾಗ ಯಾಕೆ ಪರೀಕ್ಷೆಗೆ ಆಪ್ತಿ ಮಾಡ್ತಿ? ಅದರಲ್ಲೂ ಇಂಗ್ಲಿಷ್ನ ತಲೆ ಕೆಟ್ಟವನೆ. ಪಾಸ್ ಆಗೋಕೆ ಎಷ್ಟು ಮಾರ್ಕ್ಸ್ ಬೇಕು ಅಂತ ಲೆಕ್ಕ ಆಗ್ತಿದ್ದಕ್ಕಲ್ಲ, ಹಂಗೆ ಬಾಯ್ ತಪ್ಪ ಅಂಬುತ್ತು. ಆಯ್ತು, ನೀನೇನ್ ಬರ್ದೆ? ನಾನಾ ಲವ್ಗೆ ಬ್ರೇಕಪ್ ಅಂತ ಬರ್ದೆ. ನೀನು? ಬೇಡ ಬಿಡು. ಒಳ್ಳ ನಾನಾ ಲವ್ಗೆ ಡವ್ ಅಂತ ಬರ್ದ್ಬಿಟ್ಟೆ. ಲೇ ಪೆದ್ರು ಕಂಡ್ರಲ್ಲ ನೀವು. ಅಲ್ಲ ಜಾನಕಿ ಮೇಡಮ್ ಕ್ಲಾಸಾಗ ಆಟೋ ಒಂದು ಹೇಳ್ಕೊಟ್ಟಿಲ್ವಾ? ಲವ್ಗೆ ವಿರುದ್ಧ ಪದ ಏಟ್ ಅಂತ ಕಂಡ್ರಲ್ಲ. ಈ ಬಿಡಪ್ಪ ಗುರು, ನಂಗ ಪಾಸ್ ಹೋಯ್ತೆ. ನಮ್ ಕತೆ ಏನು? ನಿನ್ಸ್ರಲ್ಲ ಅಲ್ಲೋಡ್ರಲ್ಲ ಫಸ್ಟ್ ರ್ಯಾಂಕ್ ರಾಜು ಕೂತವ್ನೆ. ಏನ್ರ
ಅಂದ್ರಲ್ಲ ಲೋ ಕ್ಲಾಸ್ ಬಡಕ್ಲ ಯಾ ತೋಟದಿಂದ ಹೊಡ್ಕೊಬಂದು ಕದ್ದು ಮುಚ್ಚಿ ತಿಂತಿದ್ರಾ? ನಿಮ್ಮ ಅಪ್ಪ ಬರ್ಕೊಟ್ಟಿದ್ನಲ್ಲ ಕಂಬ್ಳಿಗೆ ಆ ತೋಟ ತಿಂದಕ್ಕಲ್ಲ. ಏಯ್ ಸುಮ್ ಕುತ್ಕೊಂಡಿರೋನ್ನ ಕೆಣ್ಕಿದ್ ನೀನು ಈಗ ಅವನ್ ಮೇಕೆಲ್ಲ ಜೋರ್ ಮಾಡ್ತೀಯಾ? ಏ ಲಬ್ಬರ್ ಬಾಲು ನೀನ್ ಸುಮ್ನೇರು. ಲೇ ಸೋಕಿ ಕಿಶೋರ ನೀನು ಮಾತಾಡ್ಬೇಡ. ಲೇ ತೊಂಡೆಕಾಯಿ ಲೇ ಬಿಳಿಜಿರ್ಲಿ ನಿಮ್ ಬಾಲು ಜೊತೆಗಿದ್ರೆ ಏನ್ರ ಸಿಗ್ತದೆ, ನಮ್ ಕಿಶೋರಣ್ಣನ ಜೊತೆಗೆ ಬಂದ್ರಲ್ಲ ತೂ ಎಂಜಾಯ್ ಮಕ್ಳ. ನಿಮ್ ಜಾವ್ ನಡ್ಕ ನಾವ್ ಇರೋರಲ್ಲಕ್ಕಲ್ಲ. ಕಷ್ಟ ಬರ್ಲಿ ಸುಖ ಬರ್ಲಿ, ಪಾಸ್ ಆಗ್ಲಿ ಫೇಲ್ ಆಗ್ಲಿ, ಕೈ ತುಂಬಾ ಕಾಸಿರ್ಲಿ ಜೇಬ್ ಖಾಲಿ ಆಗ್ಲಿ, ನಮ್ಮೂರು ಯಾವತ್ತೂ ಹೊಟ್ಟೆ ತಂದಿಲ್ಲ ಇರೋದು. ಮೂವರು ಒಟ್ಟಿಗೆ ಇದ್ರೆ ಏನಾರಲ್ಲ ಪ್ರಯೋಜನ. ನಿಮ್ಗಿಂತ ಯಾವಾಗ್ಲೂ ಬಾಲುನೇ ಚಂದಾಗಿ ಮಾರ್ಕ್ಸ್ ತಗೊಳ್ಳೋದು. ಸ್ಯಾನೆ ಓದ್ತಾನ, ಸ್ಯಾನೆ ನಂಬರ್ ತೆಗಿತಾನೆ, ನಿಂಗೇನು ಉರಿನೇ? ನೀ ಪಾಸ್ ಆಯ್ತೀಯಾ? ಅದೂ ಇಲ್ಲ. ಲೋ 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 ಸ್ವಲ್ಪ ಹಮ್ಮಿಕೊಂಡಿರ್ಲ. ನೀವು ಹಗ್ಲು ರಾತ್ರಿ ಓದಿ ಪಾಸ್ ಆಗ್ತೀರಾ. ನಮ್ಮಪ್ಪ ಹಿಂಗೆ ಚಿಟ್ಕಿ ಹೊಡೆಯಷ್ಟಲ್ಲಿ ಪಾಸ್ ಮಾಡಿಸ್ತಾರೆ. ಬರೀ ನಾನು ಮಾತ್ರ ಅಲ್ಲ, ಇವ್ರಿಬ್ರು ಪಾಸ್ ಮಾಡ್ತೀನಿ, ನೋಡ್ತಾ ಇರಿ. ನೋಡೋದೇನ್ರಲ್ಲ ನಾವು ಅಣ್ಣನ ಇದಕ್ಕಲ್ಲ ಫ್ರೆಂಡ್ಶಿಪ್ ಅಂದ್ರೆ. ಬಿಡ್ಲಾ ಇವ್ರ ಹತ್ರ ಏನ್ ಮಾತು ಚಿಲ್ಡ್ರ ಐಕ್ಳು. ನಮ್ಮ ಮನೆಗೆ ಹೋಗಿ ಫಿಲಿಮ್ ನೋಡೋಣ ಬನ್ನಿ. ಇದೇನ್ರಲ್ಲ ಹಿಂಗೆ ಹೇಳ್ಬಿಟ್ಟು ಹೊಂಟೋದಾ? ನಂಬುಕಾಗಿಲ್ಲ, ಮಾಡಿದ್ರು ಮಾಡ್ತಾನೆ. ಏಯ್ ಹಂಗೇನಾಗಕ್ಕಿಲ್ಲ. ನಾವೀಗ್ನೇ ಹೋಗಿ ಜಾನಕಿ ಮೇಡಮ್ ಹೆಂಗ್ ಕರೆಕ್ಷನ್ ಮಾಡ್ತಾರಂತ ನೋಡ್ಕೊಂಡು. ನಿಮ್ಮ ಬದುಕಿನ ಮರೆಯಲಾರದ ಘಟನೆಯ ಬಗ್ಗೆ ಟಿಪ್ಪಣಿ ಬರೆಯಿರಿ. ನನ್ನ ಬದುಕಿನ ಮರೆಯಲಾರದ ಘಟನೆ ಅಂದರೆ ಅದು ರಾಮಣ್ಣನ ಮದುವೆ. ನಮ್ಮ ರಾಮಣ್ಣನ ಮದುವೆಯಲ್ಲಿ ಇಡೀ ಊರಿಗೂರೇ ಸೇರಿತ್ತು. ನಮ್ಮೂರ ಜಾತ್ರೆ ನಂತರ ಇಷ್ಟೊಂದು ಜನ ಸೇರಿದ್ದು ರಾಮಣ್ಣನ ಮದುವೆಗೇನೆ. ನಾವೆಲ್ಲ ಹೊಸ ಬಟ್ಟೆ ಹಾಕೊಂಡು ಹೋಗಿದ್ವಿ. ನನಗೆ ರಾಮಣ್ಣ ಸಿಕ್ಕಾಪಟ್ಟೆ ದೋಸ್ತು, ಮೇಡಮು ಅಷ್ಟೆ. ನನ್ನ ಅಪ್ಪ ಅಮ್ಮ ಮತ್ತು ಎಲ್ರೂ ಅವ್ರ ಜೋಡಿನ ನೋಡಿ ಇಂಥ ಜೋಡಿ ನಮ್ಮ ಸುತ್ತಮುತ್ತಲು 5 ಜಿಲ್ಲೆಯಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಿದ್ರು. ಮದುವೆಯಲ್ಲಿ ಒಳ್ಳೆ ಊಟ ಇತ್ತು. ಎಷ್ಟೊಂದು ಅಡ್ಡಿ ಬಂದ್ರೂ ಕೊನೆಯಲ್ಲಿ ಮದುವೆ ನಡೀತು. ಎಲ್ಲೋ ಎಲ್ಲಿದ್ದೀರಾ? ಇಲ್ಲೇ ಆಚೆ ಕಡೆ. ಒಳಗೆ ಬರ್ತೀರಾ? ಈಗ್ಲಾ? ಏನಾರ ಬೇಕಿತ್ತಾ? ನಿಮ್ಮನ್ನು ನೋಡಿ ತುಂಬ ಹೊತ್ತಾಯ್ತಲ್ಲ, ಅದಕ್ಕೆ ನಿಮ್ಮನ್ನ ನೋಡಬೇಕು ಅನಿಸ್ತಾ ಇದೆ. ನೀವು ಬೇರೆ ಸುಮ್ಕೆ ತಮಾಷೆ ಮಾಡಬೇಡಿ. ಇಲ್ಲ, ನಿಜವಾಗ್ಲೂ ನಿಮ್ಮನ್ನ ನೋಡ್ಬೇಕು ಅನಿಸ್ತದೆ. ಒಳಗೆ ಬನ್ನಿ. ಹಂಗಂತೀರಾ? ಸರಿ ಸರಿ ಬಂದೆ. ಏನು ಹೇಳಿ? ಈಗ ನಿಮ್ಮನ್ನ ನೋಡಿದ್ನಲ್ಲ, ಸಮಾಧಾನ ಆಯಿತು. ಏ ನಿಮಗೂ ತೊಣ್ತನ ಏನು ಕಮ್ಮಿ ಇಲ್ಲಕ್ಕಂತ ಬಿಡಿ. ಏನಾರ ಬೇಕಾ? ಟೀ ಕುಡಿತೀರಾ? ಟೀ ಕುಡಿದ್ರೆ ಚುರುಕ ಕೆಲಸ ಮಾಡ್ಬೋದು. ನಂಗೆ ಇವಾಗ ಏನು ಬೇಡ, ನಿಮ್ಮನ್ನ ನೋಡಿದ್ದೆ ಸಾಕು. ಸರಿ, ಏನಾರ ಬೇಕಾದ್ರೆ ಹೇಳಿ, ನಾನು ಆಚೆ ಕಡೆನೇ ಇರ್ತೀನಿ. ನಾನು ಒಳಗಿರೋದೇನಾರ ಅಪ್ಪ ನೋಡ್ಬಿಟ್ರೆ ಅಷ್ಟೇ ಆಕತ್ತೆ. ನಾನು ಬರ್ತೀನಿ.
ಹೊಲ್ತಕ್ಕೋನಿಲ್ವೇ? ಓಹಾ ಏ ಪುಡ್ಸಾಮೆ ಇಲ್ಲಕ್ಕಲ್ಲ. ಓ ಹಂಗಾದ್ರೆ ಹೊಲ್ತವೇನು ಕ್ಯಾಮೆ ಇಲ್ಲ ಅಂತೀನಿ. ಹಂಗೇನಿಲ್ಲಕ್ಕಲ್ಲ, ಕ್ಯಾಮೆ ಐತೆ, ನಾನು ಹೋಗಿಲ್ಲ ಅಷ್ಟೇ. ಸರಿ ಸರಿ, ಅರ್ಥ ಆಯ್ತು. ಏಯ್ ಏನ್ಲ ಅರ್ಥ ಆಯ್ತು ನಿಂಗೆ? ಲಗ್ನ ಆದ್ಮೇಲೆ ಹೊಲ್ತವೇನು ಕ್ಯಾಮೆ ಇರ್ತೈತೆ ಬಿಡಿ, ಬರೀ ಮನೆ ತವೆ ಅಲ್ವಾ ಕ್ಯಾಮೆ ಇರೋದು. ರೇ ಹಂಗೇನಿಲ್ಲ, ಈಗ ಒಂಟೆ ಹೊಲದ ಕಡೆ. ಹಂಗ? ಹ್ಞೂ ಈಗ ಒಂಟೆ. ಸರಿ ಕಣ, ನಂಬಿಟ್ಟೆ, ಬರ್ಲಾ? ರಮಣ ಹೊಲ್ತಕೊಂಡಿಲ್ವೇ? ಲೇ ರಬ್ಬರ್ ಬಲ್ಲೋ, ಲಗ್ನ ಅನ್ನಕ್ಕೆ ಈ ಗಂಡು ಮಕ್ಳೆಲ್ಲ ಹಿಂಗೆಕ್ಕಲ್ಲ, ಮನೆ ತಾವೇ ಬಿದ್ದಿರ್ತವೆ. ಲೇ ಯಾಕ್ರಲ್ಲ ಕಿರಿಕ್ ಮಾಡ್ಬೇಕು ಅಂತಲೇ ಮನೆ ತಕ ಹುಡುಕ ಬಂದಿದ್ದೀರಾ ಹೆಂಗೆ? ರಮಣ ನೀನ್ ತಾವ್ ಮಾತಾಡೋಕವೆ ನಮ್ ತಾವ್ ಪುರ್ಸತಿಲ್ಲ, ದಾರಿ ಬಿಡು, ನಾವ್ ಹೋಗ್ಬೇಕು. ಲೇ ನಿಂತ್ಕೊಳ್ರಲ್ಲ, ಹೋಗ್ಬೇಕು ಅಂದ್ರೆ ಎಲ್ಗೆ, ಯಾಕೆ? ಅದಕ್ಕೆ ನೋಡಕ್ಕೆ ಅವ್ರ ತಾವ ನಮ್ಗೊಂದು ಡೌಟ್ ಕೇಳ್ಬೇಕಾಗಿತ್ತು. ಲೇ ಯಾರ ಕಿವಿಗೆ ದಾಸವಾಳ ಮಾಡೋಗ್ತಿದ್ರಲ್ಲ? ಅಲ್ಲ ಪರೀಕ್ಷೆ ಮುಗಿದ ಮ್ಯಾಕು ಅದೇನ್ರಲ್ಲ ಡೌಟ್ ನಿಮಗೆ? ಅದೆಲ್ಲ ನಿಂಗೆ ಗೊತ್ತಾಗಕ್ಕಿಲ್ಲ. ಸುಮ್ಕೆ ದಾರಿ ಬಿಡು ನಾವು. ಅಯ್ಯ ನಿನ್ನ. ಲೇ ಮೇಡಮು ಸ್ಯಾನೆ ಸೀರಿಯಸ್ ಆಗಿ ಪೇಪರ್ ತಿತ್ತವ್ರೆ, ಹಂಗೆಲ್ಲ ನಿಮ್ಮನ್ನು ಒಳಗೆ ಬಿಡೋಕ್ಕಾಗಿಲ್ಲ. ನೀನೇನು ಕಾವ್ಲ? ಹ್ಞೂಕಲ್ಲ, ಹಂಗೆ ಅನ್ಕೋ. ರಮಣ ನಾವೇನು ಗಲಾಟೆ ಮಾಡೋಕ್ಕಿಲ್ಲ, ಅದಕ್ಕೆ ಹೆಂಗ್ ಕಲೆಕ್ಷನ್ ಮಾಡ್ತಾರೆ ಅಂತ ನೋಡ್ಕೊಂಡೈತಿವಿ. ಆಹಾ ಲೋ ನೀವೇನ್ರಲ್ಲ ಅವ್ರು ಹೆಂಗೆ ಕಲೆಕ್ಷನ್ ಮಾಡ್ತಾರೆ ಅಂತ ನೋಡೋದು. ಲೇ ನಡ್ರಲ್ಲ ಮನೆಗೆ. ಸರಿ ನಾವು ಹೊಂಟೋಯ್ತೀವಿ, ನೀನೇ ಮೇಡಮ್ ತ ಹೋಗಿ ಹೆಡ್ ಮಾಸ್ಟರ್ ಹೇಳಿ ದಿಸೆನ ತಿಳಿಸ್ಬಿಡ್ತೀಯಾ? ಅದೇನು ಹೇಳಿ. ರಮಣ ವಿಜ್ಞಾನ ಪರೀಕ್ಷೆಯಲ್ಲಿ 4ನೇ ಪಾಠದಲ್ಲಿ 3ನೇ ಪ್ರಶ್ನೆ ಉತ್ತರ ಇಂಗಾಲದ ಡೈಆಕ್ಸೈಡ್ ಅಲ್ಲಿ ಬಂತೆ, ನೈಟ್ರೋಜನ್ ಅಂತೆ. ಇವೆಲ್ಲ ಹೋಗಿ ಮೇಡಮ್ ತಾವ್ ಹೇಳ್ಬಿಡು, ನಾವು ಹೊಂಟೋಯ್ತೀವಿ. ಬಂದ್ರಲ್ಲ? ಲೇ 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 ನಿಂತ್ಕೊಳ್ರಲ್ಲ ಇಲ್ಲಿ ಬನ್ನಿ. ಯಾಕೆ ರಮಣ ನಾವ್ ಹೇಳಿದ್ ಅರ್ಥ ಆಗಿಲ್ವೇ? ಹಂಗೇನಿಲ್ಲ ಕಣ್ರಲ್ಲ, ಈ ಚಿಕ್ಕ ಚಿಕ್ಕ ಕಿಸಿನೆಲ್ಲ ನಾನು ಹೋಗಿ ಹೇಳೋದು ಸರಿ ಹೋಗಿಲ್ಲ, ನೀವೇ ಹೋಗಿ ಹೇಳಿ. ಪರವಾಗಿಲ್ಲ, ನೀನೇ ಹೇಳೋಣ. ಇಲ್ಲ ನೀನೇ ಹೋಗಿ ಹೇಳ. ಪಕ್ಕನಾ? ಹ್ಞೂಕಲ್ಲ. ಬೇಕಾರೆ ನೀನು ನಮ್ ಜೊತೆಗ್ ಬಾ. ಬೇಡಕ್ಕಲ್ಲ, ನೀನೇ ಹೋಗಿ ಹೇಳು. ಮೇಡಮಿಗೆ ಜಾಸ್ತಿ ತೊಂದರೆ ಕೊಡಬಾರ್ದು, ಬಿರ್ನೆ ಬಂದ್ಬಿಡ್ಬೇಕು. ಹಾಂ ಹೋಗಿ ಹೋಗಿ. ಈ ಬಟ್ಟೆ ತವೋ ಮೇಡಮ್ ತವೋ ಏನು ಹೇಳ್ತಾವ ಏನೋ. ರಮಣ ಇದನ್ನ ಆಗ್ಲೇ ಒಂಟೆ ಮುಟ್ಟಿನ ಹಿಂಗೆ ಕೂತಿದ್ದೆ. ಇನ್ನೇನು ಒಂಟೆಕಲ್ಲ. ಸರಿ ಸರಿ, ಅರ್ಥ ಆಯ್ತು. 3 ತಿಂಗಳು ಗಂಟ ಹಿಂಗೆ ಮನೇಲೇ ಕೂತಿರ್ತೀಯ, ನಾನು ಮೊದಲು ಹಿಂಗೆ ಕೂರ್ತಿದ್ದೆ. ಲೇ ನಾನು ಇಲ್ಲಿ ಕೂತ್ಕೊಳ್ಳೋದಕ್ಕೂ 3 ತಿಂಗಳು ಏನಿಲ್ಲ ಸಂಬಂಧ? ನಾವು ಕೂರ್ಸಿದ್ಮೇಲೆ ಅಲ್ವಾ ನಾವು 3 ತಿಂಗಳಾಗೋದು. ಕೂರ್ಸದ? ಏನು ಕೂರ್ಸೋದು? ದೊಡ್ಡ ಬಡ್ಡಿದ ಏನು ಮಾತಾಡ್ತಾನೆ? ಅದಕ್ಕೆ ಅದು ಯಾವ ರೂಮ್ಲಾ? ಅದೇ ಇರ್ಬೇಕಲ್ಲ. ಈಗ ಮೊದ್ಲು ಯಾರಲ್ಲ ಹೋಗೋದು? ಯಾವಂಗೆ ಪೇಲ್ ಹೋಯ್ತೀನಿ ಅಂತ ದಿಗ್ಲಾಯ್ತು ಅವನು. ಹಂಗಾರ ನಾನು ಹೋಯ್ತೀನಿ ಕಲ. ನಂಗೂ ದಿಗ್ಲಾಯ್ತದೆ ಕಲ, ನಾನೇ ಹೋಯ್ತೀನಿ. ನೀವಿಬ್ರು ಸರಿಯಾಗಿ ಓದ್ಕೊಂಡಿಲ್ವೇನ್ರಲ್ಲ? ಯಾರ ನಿಮ್ಮನ್ನ ಒಳಗ್ ಬಿಟ್ಟಿದ್ದು? ಯಾಕ್ಲ ಬಂದಿದ್ದೀರಾ ಇಲ್ಲಿ? ನಾವು ಅದಕ್ಕೆ ನೋಡ್ಬೇಕು. ಅತ್ತಿಗೆನಾ? ಯಾರ ಅತ್ತಿಗೆ? ನಮ್ಮ ಮೇಡಮ್ನ. ಓಹೋ ಮೇಡಮು ನಿಮ್ಗೆ ಅತ್ತಿಗೆ ಆಗೋದ್ರಾ? ಅವ್ರನ್ನ ನೋಡಕ್ ಆಗಕ್ಕಿಲ್ಲ, ಅವರು ಕೆಲ್ಸದಾಗ ಅವ್ರೆ. ಅದಕ್ಕೆ ತವಸಿ ಕೆಲ್ಸ ಐತೆ. ಏನೇ ಕೆಲಸ ಇದ್ರು ಬಿಡಕ್ ಆಗಕ್ಕಿಲ್ಲ. ಸಾಹೇಬ್ರು ಬೈದ್ಬಿಟ್ಟು ಹೋಗವ್ರೆ, ಯಾರನ್ನು ಒಳಗ್ ಬಿಡಬಾರ್ದು ಅಂತ. ನಾವೇನು ತೊಂದರೆ ಕೊಡಕ್ಕಿಲ್ಲ, ಪ್ಲೀಸ್ ಆಂಟಿ. ಏನು ಆಂಟಿನಾ? ಸರಿ ಸಾರಿ ತಂಗ್ಯವ, ಒಳಗ್ ಬಿಡು ತಂಗ್ಯವ. ಸಾನ ಆಯ್ತು ಕಣ್ರಲ್ಲ ನಿಮ್ದು. ನಿಮ್ಮನ್ನ ಒಳಗ್ ಬಿಟ್ರೆ ನನಗೇನೆಲ್ಲ ಸಿಕ್ದಂಗೆ ಆಗ್ತೈತೆ. ಓಹೋ ಚಂದ್ರಿ, ಮಕ್ಕಳು ತಾವೇ ಲಂಚ ಕೇಳ್ತೀಯೇನೆ? ಸೊಸೆಮ್ಮ ಮಾಡ್ತಿರೋದು ಈ ಮಕ್ಕಳ ಕೆಲಸ, ಇವ್ರನ್ನೇ ಬಿಡಲ್ಲ ಅಂತೀಯ? ನೀವು ಹೋಗ್ರಲ್ಲ. ಥ್ಯಾಂಕ್ ಯು ಸರ್ದವ. ಯಾವ ರೂಮು? ಆ ಕೊನೆ. ನೀನು ಹೇಳಿರಲ್ಲ ಅದೇ ಕೊಂಡ್ರಲ್ಲ ರೂಮು, ಬಂದ್ರಲ್ಲ. ಅದಕ್ಕೆ ಒಳಗೆ ಬರ್ಬೋದಾ? ಬನ್ನಿ ಒಳಗೆ. ಇದೇನಿದು ಎಲ್ಲ ಒಟ್ಟಿಗೆ ಬಂದ್ಬಿಟ್ಟಿದ್ದೀರಾ?
ಮನೇಲಿ ಬೋರ್ ಆಯ್ತಿತ್ತು ಅದಕ್ಕೆ ಬಂದು. ಯಾಕ್ರೋ ಎಲ್ಲೂ ಆಟ ಆಡಕ್ ಹೋಗ್ಲಿಲ್ವಾ? ಈಜೊಡೆಯಕ್ಕೆ ಬಾವಿ ತಕ್ಕ ಹೋಗೋಣ ಅಂದ್ಕೊಂಡ್ವಿ. ಆದ್ರೆ ಅಲ್ಲೊಂದು ಸಣ್ಣ ಸಮಸ್ಯೆ ಆಗೋಯ್ತು. ಅದಕ್ಕೆ ಏನ್ ಸಮಸ್ಯೆ? ಯಾರ್ಯಾರು ಪರೀಕ್ಷೆಯಲ್ಲಿ ಪಾಸ್ ಆಯ್ತಾರೋ ಅವ್ರು ಮಾತ್ರ ಈಜೊಡೆಯರ್ ಕರ್ಕೊಂಡು ಹೋಗೋದಂತ ರಾಮಣ್ಣ ಹೇಳೋರೆ. ಬಾಲು ಹೆಂಗೋ ಪಾಸ್ ಆಗೋಯ್ತಾನೆ, ನಮಗೂ ಈಜೊಡೆಯಕ್ಕೆ ಆಸೆ. ಅದಕ್ಕೆ ಹೊಸಿ ನೀವು ದೊಡ್ಡ ಮನ್ಸು ಮಾಡಬೇಕು. ನೋಡೋಣ. ಅದಕ್ಕೆ ನಂದು ಎಷ್ಟು ಮಾರ್ಕ್ಸ್ ಬಂದೈತೆ? ಏಯ್ ಹಾಗೆಲ್ಲ ಹೇಳಕ್ ಆಗಲ್ಲ. ಸರಿ, ನಮ್ಮದು ಯಾರ್ದು ಬೇಡ. ಆ ಕಿಶೋರ್ ಒಂದು ಪಾಸೋ ಫೇಲೋ ಅಂತ ಮಾತ್ರ ಹೇಳಿ. ಅದಕ್ಕೆ ಇನ್ನು 2 ದಿನ ಆದ್ಮೇಲೆ ರಿಸಲ್ಟ್ ಬರುತ್ತೆ, ಆವಾಗಲೇ ನೋಡ್ಕೊಳ್ಳಿ. ಏನಾಯ್ತು? ಅದಕ್ಕೆ ಪೆನ್ ಬರೀತಲ್ಲ ಕಣೋ. ಏನು ಬರೀತಿಲ್ವಾ? ಇರಿ, ಅಯ್ಯೋ ಇರೋ, ನನ್ನ ಹತ್ರ ಏನಿದೆ. ಅಲ್ಲ, ಈ ಬಡ್ಡೆ ತಗೋ ಏನೋ ವಿಷಯ ಹೇಳ್ತೀನಿ ಅಂತ ಹೋಗ್ಬಿಟ್ಟು ಇನ್ನೂ ಬರಲಿಲ್ವಲ್ಲ, ಏನು ಮಾಡ್ತಾವೆ? ಏಯ್ ಅಯ್ಯ, ನಿಮ್ಮ ಅದ್ಯಾಕಲ್ಲ ಹಂಗೆ ಕಿರ್ಚ್ಕೊತೀರಾ? ಇದೇನಾ ನಿಂದು ಅದಕ್ಕೆ ನೋಡೋ ಲಕ್ಷಣ? ಏನ ಸರಿಯಾಗಿ ಹೇಳ. ಅದಕ್ಕೆ ಕೆಲಸ ಮಾಡ್ತಾ ಇರ್ಬೇಕಾರೆ ಪೆನ್ ಇಲ್ದೆ ಓದಾಡ್ತಿದ್ರು. ಹಿಂಗೆ ಆದ್ರೆ ಅವ್ರು ಯಾವಾಗ ಕೆಲಸ ಮುಗಿಸೋದು? ಹೌದೇನ್ರಲ್ಲ, ತಡ್ರಿ ಬಂದೆ. ಏಯ್ ನೀವೆಲ್ಲಿ ಬಿತ್ತೀರಾ? ಅಪ್ಪಯ್ಯ ಬೈತಾರೆ, ಲೇರಿ ಓಯ್. ಲೇ ಈ ಪೆನ್ನಲ್ಲೇ ಲೇ ಇದೇನ್ರಲ್ಲ? ಸರಿ ನಡ್ರಿ. ಜಾನಕಿ ಅವರೇ, ಪೆನ್ ಕೇಳಿದ್ರಂತೆ. ನಾನು ನನ್ನ ಹತ್ರ ಇದೆ ಅನ್ನೋಷ್ಟರಲ್ಲಿ ಎಲ್ಲ ಓಡೋಗ್ಬಿಟ್ರು. ಪರವಾಗಿಲ್ಲ ತಕೊಳ್ಳಿ. ಇಲ್ಲ ನನ್ನ ಕರೆಕ್ಷನ್ಗೆ ಈ ಪೆನ್ನ ಬಿಟ್ಟು ಬೇರೆ ಯಾವ ಪೆನ್ನು ಯೂಸ್ ಮಾಡಲ್ಲ. ಹಂಗ ಪರವಾಗಿಲ್ಲ, ಮಡಿಕಳಿ ಬೇಕಾಯ್ತೈತೆ. ಸರಿ. ರಾಮಣ್ಣ, ನಮ್ಮನ್ನ ಅದಕ್ಕೆ ತಾವೇಳಿ ಪಾಸ್ ಮಾಡಿಸ್ಬಿಡು. ಲೈ ಬಡ್ಡೆ ತವ ಏನು ಹೇಳ್ಬೇಕು ಅಂತ ಬಂದ್ಬಿಟ್ಟು ಏನರೆಲ್ಲ ಮಾಡ್ತಾರದು ನೀವು. ಹಾಕ್ತೀನಿ ನೋಡು. ಅದಕ್ಕೆ ರಾಮಣ್ಣ ನಿಂತವ್ ಏನೋ ಹೇಳ್ಬೇಕಂತೆ. ಯಾರು ಗಲಾಟೆ ಮಾಡಬೇಡಿ, ಎಲ್ಲ ಹೊರಗೋಗಿ. ರಾಮವ್ರೆ, ಹ್ಞೂ ಕರ್ಕ ಹೋಗ್ತೀನಿ. ಬಡ್ಡೆ ತವ ನನ್ನೇ ತಗ್ಲಾಗ್ತೀರಾ? ನಡ್ರಲ್ಲ, ಹಾಯ್ ನಡ್ರಿ ಹೋಗಿ.